ನಮಸ್ತೆ ಅರ್ಸಾಪುರ. ನಾನು ನಮಸ್ತೆ ಅಂದಾಗ ಅರ್ಸಾಪುರ ಅಂತೀರಾ? ಹೇಳಿ ನಮಸ್ತೆ ನಮಸ್ತೆ. ನೋಡಿ ಮಕ್ಕಳಿಗೆ ಎಷ್ಟು ಚೈತನ್ಯತೆ ಇದೆ. ಅರ್ಸಾಪುರ ಅನ್ನೋ ತಮ್ಮ ಹುಟ್ಟೂರಿನ ಹೆಸರನ್ನ ಎಷ್ಟು ಜೋರಾಗಿ ಹೇಳ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮ ಗೊತ್ತಿದೆಯಾ ನಿಮ್ಗೆ? ಬ್ಯಾನರ್ ಏನ್ ಕಾರ್ಯಕ್ರಮ? ಬ್ಯಾನರ್ ನೋಡ್ತಿದ್ರೆ ಗೊತ್ತಾಗುತ್ತೆ. ಮಂಟೇಸ್ವಾಮಿ ಕಥಾ ಪ್ರಸಂಗ ನಾಟಕದ ಸಾಂಸ್ಕೃತಿಕ ಕಾರ್ಯಕ್ರಮ. ಅದರ ಹಿಂದೆ ಒಂದು ವಿಶೇಷ ಕಾರ್ಯಕ್ರಮ ಇದೆ. ನಿಮ್ಮೆಲ್ಲರ ಪ್ರೀತಿಯ ಒಬ್ಬ ಮಾಸ್ಟರ್ಗೆ ನಾವು ಅಭಿನಂದನಾ ಕಾರ್ಯಕ್ರಮವನ್ನು ಕೇವಲ 10 ನಿಮಿಷದಲ್ಲಿ ನಾವು ಈ ವೇದಿಕೆಯಲ್ಲಿ ಆನಂತರ ಮಂಟೇಸ್ವಾಮಿ ನಾಟಕದ ಪ್ರದರ್ಶನವನ್ನು ಮಾಡ್ತೇವೆ. ದಯಮಾಡಿ ಎಲ್ಲರೂ ಸಹ ಆಸೀನರಾಗಬೇಕು. ಓಡಾಡ್ತಿರೋರೆಲ್ಲ ಅಲ್ಲಿ ಅರಳಿಕಟ್ಟೆ ಇದೆ, ಅಲ್ಲೂ ಸಹ ಕೂತ್ಕೋಬಹುದು. ಇಲ್ಲಿ ನಿಂತಿರೋರು ಸಹ ಅಷ್ಟೇ, ಒಂದು 10 ನಿಮಿಷ ಅಷ್ಟೇ, ಆನಂತರ ನಾಟಕ ಪ್ರಾರಂಭ ಮಾಡ್ತೇವೆ. ಈಗ ಮೊದಲಿಗೆ ನಾನು ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವನ್ನೇ ನಾನು ವೇದಿಕೆಗೆ ಆಹ್ವಾನ ಮಾಡ್ತೇನೆ. ಒಬ್ಬರು ಸಾಮಾನ್ಯ ವಿಶೇಷ ಶಿಕ್ಷಕರಾಗಿ ವಿಶೇಷವಾಗಿ ನಿಮ್ಮೂರಿಗೆ ಬಂದು ನೇಮಕಾತಿಯಾಗಿ ನಿಮ್ಮ ಶಾಲೆಯಲ್ಲೇ ತನ್ನ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. ಅವರು ಎಲ್ಲಿವರೆಗೂ ಬೆಳೀತಾರೆ ಅಂದರೆ, ನಿಮ್ಮ ಊರಿನ ಒಂದು ಪ್ರತಿನಿಧಿಯಾಗಿ, ಇಲ್ಲೇ ಪಕ್ಕದ ಊರಿನವರಾದರೂ ಸಹ, ಪಕ್ಕದ ಜಿಲ್ಲೆ ಆದರೂ ದೂರ ಏನಿಲ್ಲ ರಮಾಪುರ, ನಿಮ್ಮ ಊರಿನ ಒಬ್ಬ ಶಿಕ್ಷಕರಾಗಿ ದೂರದ ದುಬೈ, ಕಡಲಾಚೆ ಸಮುದ್ರದಾಚೆ ವಿಮಾನದಲ್ಲಿ ಹೋಗಿ ನಿಮ್ಮ ಊರನ್ನ ಪ್ರತಿನಿಧಿಸ್ತಾರೆ, ಅಲ್ಲಿ ನಾಟಕ ಮಾಡ್ತಾರೆ. ಆನಂತರ ನಿಮ್ಗೆಲ್ರಿಗೂ ಸಹ ಗೊತ್ತಿದೆ, ಸ್ಪೋರ್ಟ್ಸ್ ಅಂದ್ರೆ ಬರೀ ಕ್ರೀಡೆಯಲ್ಲಿ ಅಷ್ಟೇ ಇರುತ್ತಲ್ಲ ಒಲಿಂಪಿಕ್ಸ್, ಅದೇ ರೀತಿ ಥಿಯೇಟರ್ ಒಲಿಂಪಿಕ್ಸ್ ನಲ್ಲೂ ಸಹ ಭಾಗವಹಿಸ್ತಾರೆ. ಡೆಲ್ಲಿ, ವಿಶಾಖಪಟ್ಟಣ, ತೆಲಂಗಾಣ, ಆಂಧ್ರ ಪ್ರದೇಶ ಎಲ್ಲಾ ರಾಜ್ಯಗಳಲ್ಲೂ ಸಹ ನಾಟಕವನ್ನ ಪ್ರದರ್ಶನ ಮಾಡ್ತಾರೆ. ನಿಮ್ಮೂರಿನ ಕೀರ್ತಿಯನ್ನ ಹೆಚ್ಚಿಸ್ತಾರೆ. ಅದಷ್ಟೇ ಅಲ್ಲ, ನನಗೆ ಈ ಊರಿಗೆ ಬಂದ ತಕ್ಷಣ ಕುತೂಹಲ ಆಗಿದ್ದು, ನಿಮ್ಮ ಮೇಷ್ಟ್ರು ಈ ಊರಿನವರ, ಅರಸಾಪುರದವರ ಅಥವಾ ರಮಾಪುರದವರ ಅನ್ನೋ ಒಂದು ಅನುಮಾನ ಬಂತು ನನಗೆ. ಯಾಕೆಂದ್ರೆ ಈ ಊರಿನವರ ವಿಶ್ವಾಸವನ್ನು ಗಳಿಸಿದ್ದಾರೆ. ಜೊತೆಗೆ ನಮ್ಮ ಇಡೀ ಸಹೋದ್ಯೋಗಿ ಶಿಕ್ಷಕರ ವಿಶ್ವಾಸವನ್ನು ಗಳಿಸಿ ಇನ್ನು 2 ದಿನ ಸೇವೆ ಮಾಡಿ ನಿಮ್ಮ ಊರಿನಲ್ಲಿ ನಿವೃತ್ತಿ ಜೀವನಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ನಾವು ಅವ್ರಿಗೆ ಬೀಳ್ಕೊಡೆ ಕಾರ್ಯಕ್ರಮವನ್ನ, ಈ ನಾಟಕ ಪ್ರದರ್ಶನ ಅನ್ನೋದು ಮುಖ್ಯ, ಆದ್ರೆ ಇದೊಂದು ಸಣ್ಣ ಕಾರ್ಯಕ್ರಮ. ಇನ್ನು 30ನೇ ತಾರೀಕು ನಿಮ್ಗೆಲ್ರಿಗೂ ಗೊತ್ತಿದೆ, ಇಡೀ ಶಾಲೆಯಲ್ಲಿ ಅದ್ದೂರಿಯಾಗಿ ಮಾಡ್ತಾರೆ. ಈಗ ನಿಮ್ಮೆಲ್ಲರ ಪ್ರೀತಿಯ ಮಾಸ್ತರ್ GK ಮಾಸ್ಟರ್ ಅಂದ್ರೆ ಗೋಪಾಲ್ ಕೃಷ್ಣ ರಮಾಪುರ ಅವ್ರನ್ನ ವೇದಿಕೆ ಮೇಲೆ ಕರೆಯೋಣ. ನೀವೆಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಬರ್ಲಿ, ಇದು ಅಭಿಮಾನ ಅಂದ್ರೆ. ಸರ್, ಕಾರ್ಯಕ್ರಮದ ಕೇಂದ್ರ ಬಿಂದು ಗೋಪಾಲ್ ಕೃಷ್ಣ ಸರ್ ಈಗ ವೇದಿಕೆಯನ್ನ ಅಲಂಕರಿಸಿದ್ದಾರೆ. ಇವ್ರ ಜೊತೆ ಯಾವಾಗಲೂ ಸಹ ನಾವು ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿದ್ಯಾರ್ಥಿಗಳು, ಜೊತೆಗೆ ಮಂಟೇಸ್ವಾಮಿ ಕಥಾ ಪ್ರಸಂಗವನ್ನ 203 ಪ್ರದರ್ಶನ ಮಾಡಿದಂಥ ಎಲ್ಲ ತಂಡದ ಪಾತ್ರಧಾರಿಗಳು ಸಹ ಇದ್ದಾರೆ. ಜೊತೆಗೆ ಕಲಾ ಮೈತ್ರಿ ಅನ್ನೋ ತಂಡವನ್ನ ಸೃಷ್ಟಿಸಿ ಇಡೀ ವಿಶ್ವದಾದ್ಯಂತ ಓಡಾಡ್ತಾ ಇದ್ದೇವೆ. ಈ 3 ಪ್ರದರ್ಶನ ಕಲಾ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಇವತ್ತು ನೀವು ಎಲ್ಲರೂ ಸಹ ಖುಷಿ ಪಡಬೇಕು. ಒಬ್ಬ ವಿಶ್ವವಿದ್ಯಾಲಯದ ಕುಲಪತಿ ಅಂದ್ರೆ ವೈಸ್ ಚಾನ್ಸಲರ್ ಸಾಮಾನ್ಯ ಸರಳ ಮನುಷ್ಯನಂತೆ ತನ್ನ ಅಧಿಕಾರವನ್ನು ಬದಿಗಿಟ್ಟು ತನ್ನ ಆತ್ಮೀಯ ಸ್ನೇಹಿತ ಹಾಗೂ ಸಂಬಂಧಿಕರ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಡಾಕ್ಟರ್ K ರಾಮಕೃಷ್ಣಯ್ಯ, ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳು. ಅವರನ್ನು ಸಹ ವೇದಿಕೆಗೆ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಬರ್ಮಾಡ್ಕೊಳ್ಳೋಣ. VC ಅಂದ್ರೆ ಒಂದ್ ರೀತಿ DC ಗಿಂತ ದೊಡ್ಡಂತ ಜವಾಬ್ದಾರಿ ಅಂತಹ ವ್ಯಕ್ತಿ ಇವತ್ತು ನಮ್ಮ ಗೋಪಾಲ್ ಕೃಷ್ಣ ರಮಾಪುರ ಅವರ ಆತ್ಮೀಯರು, ಸಂಬಂಧಿಕರು, ಸದಾ ಒಂದರ ಸಂಖ್ಯಾಬಾಳ್ಯ ಸ್ನೇಹಿತರು, ಜನ್ಮದ ಜೋಡಿ ಅನ್ನೋದನ್ನ ನಾವು ಹೆಣ್ಣು ಗಂಡಿಗೆ ನೋಡ್ತೀವಿ, ಆದ್ರೆ ಇವರ ಜೋಡಿ ಸ್ನೇಹದ ಜೋಡಿ, ಈ ಜನ್ಮದಲ್ಲಿ ಅಪರೂಪದ ಜೋಡಿ. ಅವರನ್ನು ವೇದಿಕೆ ಮೇಲೆ ಕಳ್ಸೋಣ. ಇನ್ನ ಗೋಪಾಲ್ ಕೃಷ್ಣ ರಮಾಪುರ ಅವರ ಸಹೋದ್ಯೋಗಿ ಮಿತ್ರರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಶ್ರೀಮತಿ ಅನುಸೂಯಾ ದೇವಿ ಮುಖ್ಯ ಶಿಕ್ಷಕಿಯವರು, ಅವರು ಇವತ್ತು ಅನುಪಸ್ಥಿತಿ ಇದೆ, ಆದ್ರೂ ಅವ್ರಿಗೂ ಸಹ ನಮ್ಮ ಕಲಾ ಮೈತ್ರಿ ತಂಡದಿಂದ ಸ್ವಾಗತ ವಹಿಸುತ್ತಾ, ಈಗ ವಿಶೇಷವಾಗಿ ಇವತ್ತು ಅಭಿನಂದನಾ ಕಾರ್ಯಕ್ರಮ ಅಂದ್ರೆ ಗೋಪಾಲ್ ಕೃಷ್ಣ ರಮಾಪುರ ಅವರ ಶ್ರೀಮತಿಯವರು ಇಷ್ಟು ಬೆಳವಣಿಗೆಗೆ ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದವರು ಶ್ರೀಮತಿ ಭಾಗ್ಯಮ್ಮ ಅವರು. ದಯಮಾಡಿ ಅವರಿಗೂ ಸಹ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ದಯಮಾಡಿ ಬರಬೇಕು, ಎಲ್ಲೂ ಸಹ ಬರಲ್ಲ, ಅವ್ರ ಶ್ರೀಮತಿ, ಅವ್ರ ವೈಫು, ದಯಮಾಡಿ ಬರಬೇಕು. ದಯಮಾಡಿ ಆ ಗ್ರಾಮಸ್ಥರಲ್ಲಿ ವಿನಂತಿ, ಬಸ್, ನಮ್ಮ ತಂಡದ ಬಸ್ ಮುಂದೆ ವೆಹಿಕಲ್ಸ್ ಇದೆ, 2 ವೀಲರ್ಸ್ ನಿಲ್ಸಿದ್ದಾರೆ, ಕಾರ್ ನಿಲ್ಸಿದ್ದಾರೆ, ಅದನ್ನ ತೆಗೆದ್ರೆ ನಮ್ಮ ಬಸ್ ಅನ್ನ ಮುಂದೆ ಪಾರ್ಕ್ ಮಾಡ್ತಾರೆ. ಅಲ್ಲೂ ಸಹ ಜನ ಕುತ್ಕೋಬಹುದು ಮತ್ತು ನಿಂತ್ಕೋಬಹುದು, ಇಡೀ ನಾಟಕವನ್ನು ನೋಡ್ಬೋದು. ದಯಮಾಡಿ ಸಹಕರಿಸಬೇಕು. ನಮ್ಮ ಬಸ್ ಡ್ರೈವರ್ ಈಗಾಗಲೇ ಅಲ್ಲಿ ಕಾಯ್ತಾ ಇದ್ದಾರೆ. ಬಸ್ ಮುಂದೆ ಇರ್ತಕ್ಕಂಥ ವೆಹಿಕಲ್ಗಳನ್ನ ನೀವು ಸ್ವಲ್ಪ ಮುಂದೆ ಹಾಕ್ಬೇಕು. ಈಗ ನಮ್ಮ ಸಹೋದ್ಯೋಗಿ ಮಿತ್ರರನ್ನ, ಗೋಪಾಲ್ ಕೃಷ್ಣ ರಮಾಪುರ ಅವರ ಸಹೋದ್ಯೋಗಿ ಮಿತ್ರರನ್ನು ವೇದಿಕೆಗೆ ಬರ್ಮಾಡ್ಕೊಳ್ಳೋಣ.
ಶ್ರೀ ವಜೀರ್ ಖಾನ್ ರವರು, ವಜೀರ್ ಖಾನ್ ಐ, ನಿಮ್ಮೆಲ್ಲರ ನೆಚ್ಚಿನ ಶಿಕ್ಷಕರು. ಜೋರಾದ ಚಪ್ಪಾಳೆ ಬರಲಿ. ನಿಮ್ಮ ಶಿಕ್ಷಕರು ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ವಜೀರ್ ಖಾನ್ ಸರ್ ಅವರು ದಯಮಾಡಿ ಬರ್ಬೇಕು ಸರ್. ಶ್ರೀ ಆನಂದ್ ಕುಮಾರ್ ಎಸ್ ಜೆ ದಯಮಾಡಿ ಬರ್ಬೇಕು ಸರ್. ಇದು ನಮ್ಮ ಪರವಾಗಿ ಮತ್ತೆ ನೀವು ಅಭಿನಂದಿಸ್ತಕ್ಕಂಥ ಒಂದು ಸುದಿನ. ಆನಂದ್ ಕುಮಾರ್ ಸರ್. ಆನಂತರ ಶ್ರೀ ಮಾರುತಿ ಜಿ ಎಸ್ ರವರು ದಯಮಾಡಿ ಬನ್ನಿ ಸರ್. ಮಾರುತಿ ಜಿ ಎಸ್ ನಿಮ್ಮೆಲ್ಲರ ಮೆಚ್ಚಿನ ಶಿಕ್ಷಕರು ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಬರಲಿ ಜೋರಾದ ಚಪ್ಪಾಳೆ. ಶ್ರೀ ಗೋವಿಂದರಾಜ್ ಎಸ್ ಕೆ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಗೋವಿಂದರಾಜ್ ಸರ್. ಮತ್ತೆ ವಿಶೇಷವಾಗಿ ಶ್ರೀ ರಾಮೇಗೌಡ ಸರ್ ಅವರು ಆಗಮಿಸಿದ್ದಾರೆ. ಅವರು ಸಹ ವೇದಿಕೆ ಮೇಲೆ ಬರಬೇಕು. ರಾಮೇಗೌಡ ಸರ್. ಹಾಗೆ ನಮ್ಮ CRP ಶ್ರೀ ರುದ್ರಯ್ಯ MC ದಯಮಾಡಿ ಬನ್ನಿ ಸರ್. ಬನ್ನಿ ಜೋರಾದ ಚಪ್ಪಾಳೆ. CRP ಅಂದ್ರೆ ಇಡೀ ಈ ಶಿಕ್ಷಣ ಇಲಾಖೆಯ ಒಂದು ರೀತಿಯ ಶಿಕ್ಷಕರಾಗಿದ್ರು ಸಹ ಒಂದು ಅಧಿಕಾರವನ್ನು ಕೊಟ್ಟಿರ್ತಾರೆ ಅಧಿಕಾರಿಗಳು, ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಅಂತಲೇ. ದಯಮಾಡಿ ಅವ್ರನ್ನು ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಆ ನಂತರ ಶ್ರೀಮತಿ ಮಂಜುಳಾ ಸಿ ರವರು, ನಮ್ಮ ಗೋಪಾಲ್ ಕೃಷ್ಣ ಸರ್ ಅವರ ಸಹೋದ್ಯೋಗಿ ಶಿಕ್ಷಕರು ಮಂಜುಳಾ ಸಿ. ಹಾಗೂ ಜರೀನಾ ಮೇಡಮ್ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಜಲಜಾಕ್ಷಿ ಎಂ ದ್ವಿತೀಯ ದರ್ಜೆ ಸಹಾಯಕರು. ಶ್ರೀ ರಾಮಾಂಜನಪ್ಪರವರು ಅತಿ ಶಿಕ್ಷಕರು, ಅವರು ಸಹ ವೇದಿಕೆ ಮೇಲೆ ಬರಬೇಕು. ರಾಮಾಂಜನಪ್ಪ ಸರ್. ಹಾಗೂ SDMC ಅಧ್ಯಕ್ಷರು ನಿಮ್ಮ ಊರಿನವರೇ. ನಿಜಕ್ಕೂ ಅವರು ಅವ್ರ ಮನೆ ಕಾರ್ಯ ಅನ್ನೋ ರೀತಿಯಲ್ಲಿ ಇಲ್ಲೆಲ್ಲ ತಯಾರಿ ಮಾಡ್ತಾ ಇದ್ರು. ಶ್ರೀಯುತ ದೇವರಾಜ್ ಸರ್ ಅವರು, SDMC ಅಧ್ಯಕ್ಷರು ದೇವರಾಜ್ ಸರ್ ಅವರು, ಅವ್ರ ಮನೆ ಕಾರ್ಯ ಅನ್ನೋ ರೀತಿ ಇದು ಮಾಸ್ಟರ್ ಕಾರ್ಯಕ್ರಮ. ನಿಜಕ್ಕೂ ಒಂದು ಬೇಜಾರಿತ್ತು ಎಲ್ಲರ ಮನಸ್ಸಲ್ಲೂ, ಇನ್ನೆರಡು ದಿನ ಸರ್ವಿಸ್ ಆದ್ಮೇಲೆ ನಮ್ಮೂರಲ್ಲಿ ಸೇವೆ ಮಾಡೋದಕ್ಕೆ ಇಲ್ಲ ಅಂತ. ಬಟ್ ಸದಾ ಅವ್ರು ಹೇಗೆ ಅಂದ್ರೆ ಗೋಪಿ ರಮಾಪುರ ಸರ್ ಅವರು ಸದಾ ಎಲ್ಲಿ ತಾವು ಕೆಲಸ ಮಾಡಿರ್ತಾರೆ ಅಲ್ಲಿ ನೆನಪುಳಿಯೋ ಹಾಗೆ ಅವ್ರ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತಾರೆ. ಇನ್ನು ಸುಗುಣಮ್ಮ, ಜಯಮ್ಮ, ಮಂಜಮ್ಮ ಇವರೆಲ್ಲರೂ ಸಹ ಇದ್ದಾರೆ. ಅವ್ರಿಗೂ ಸಹ ನಾವು ಸ್ವಾಗತವನ್ನ ಬಯಸುತ್ತಾ ಈಗ ವೇದಿಕೆ ಕಾರ್ಯಕ್ರಮ 10 ನಿಮಿಷ, ಜಾಸ್ತಿ ಹೊತ್ತಾಗಲ್ಲ. ಗಂಗಣ್ಣ ಅವರು, ಜನಪದ ಗಂಗಾ ಅವರು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ದಯಮಾಡಿ ಯಾರು ಮಾತನಾಡಬಾರ್ದು. 10 ನಿಮಿಷ, ಜಾಸ್ತಿ ಹೊತ್ತು ನಾವು ಸಮಯ ತಗೊಳ್ಳೋಣ. ಯಾಕೆಂದ್ರೆ ನೀವೆಲ್ಲರೂ ಸಹ ಕಾಯ್ತಾ ಇರೋದು ಮಂಟೇಸ್ವಾಮಿ ಕಥಾ ಪ್ರಸಂಗ ನಾಟಕಕ್ಕೆ. ಈಗ ವೇದಿಕೆಯಲ್ಲಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮದ ಶುಭಾರಂಭವನ್ನ ಮಾಡಲಿದ್ದಾರೆ ಶ್ರೀಯುತ ಗಂಗಣ್ಣ. ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ. ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ. ಪಾರ್ವತಿ ನಂದನ ಶುಭಾನನ, ಪಾರ್ವತಿ ನಂದನ ಶುಭಾನನ, ಶುಭಾನನ 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 ಶುಭಾನನ. ಪಾಹಿ ಪ್ರಭು ಮಾ ಪಾಹಿ ಪ್ರಸನ್ನ, ಪಾಹಿ ಪ್ರಭು ಮಾ ಪಾಹಿ ಪ್ರಸನ್ನ. ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ, ಗಿರಿಜಾನಂದನ ನಿರಂಜನ, ಗಿರಿಜಾನಂದನ ನಿರಂಜನ. ಧನ್ಯವಾದಗಳು. ಆದಿಪೂಜಿತ ಪ್ರಥಮ ವಂದಿತ ಗಣೇಶನನ್ನ ಸ್ಮರಿಸಿ ಈ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನ ಬಾರದಿರಲಿ ಅಂತೇಳಿ ಗಣೇಶನ ಸ್ತುತಿಯನ್ನ ಹಾಡಿದಂತ ಗಂಗಣ್ಣನವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನ ಸಲ್ಲಿಸೋಣ. ನೀವು ಚಪ್ಪಾಳೆ ತಗ್ತಿದ್ರೆ ನಮಗೆ ಖುಷಿ ನಾಟಕ ಪ್ರಾರಂಭ ಮಾಡೋದಕ್ಕೆ. ಓಕೆ, ಈಗ ಹೆಚ್ಚು ಹೊತ್ತು ನಾವು ಸಮಯ ತಗೊಳ್ಳಲ್ಲ. ನಿಮ್ಗೆಲ್ರಿಗೂ ಸಹ ಯಾವ ರೀತಿ ಗೋಪಿ ಸರ್ ಪರಿಚಯನೋ ಅದನ್ನ ಹೊರತುಪಡಿಸಿ ನಮ್ಗೆ ಇನ್ನೂ ಹೆಚ್ಚುವರಿಯಾಗಿ ಯಾವ ರೀತಿ ಪರಿಚಯ ಅಂದ್ರೆ, ಅವರು 2004ನೇ ಇಸವಿಯಿಂದ ಇಲ್ಲಿ ರಮಾಪುರದಿಂದ ಬೆಂಗಳೂರಿಗೆ ಬಂದು ಮಂಟೇಸ್ವಾಮಿ ಕಥಾಪ್ರಸಂಗ ಅಂತ ನಾಟಕವನ್ನ ಹುಟ್ಟೋ ಸಮಯದಿಂದ ಹಿಡಿದು ಇವತ್ತು 203ನೇ ಪ್ರದರ್ಶನ ಅರಸಾಪುರದಲ್ಲಿ ನಡೀತಿದೆ. ಅಲ್ಲಿವರೆಗೂ ಅವ್ರಿಲ್ದಲೇ ಇದ್ರೆ ನಾಟಕ ಪ್ರದರ್ಶನ ಆಗೋದೇ ಇಲ್ಲ. ಯಾಕೆಂದ್ರೆ ಮುಖ್ಯ ಪಾತ್ರ ಅದೇನು, ಆ ಪಾತ್ರ ಎಂಥದ್ದು, ಎಷ್ಟು ಪ್ರಮುಖವಾದದ್ದು ಅನ್ನೋದು ನೀವು ನಾಟಕ ನೋಡಿದ ಮೇಲೆ ಗೊತ್ತಾಗುತ್ತೆ. ಅವತ್ತಿಂದ ನಮ್ಮ ಜೊತೆಗೆ ಇದ್ದಂಥವ್ರು, ನಾವು ಬದಲಾದ್ರು, ನಮ್ಮ ತಂಡ ಪಾತ್ರಧಾರಿಗಳು ಬದಲಾಗ್ತಿದ್ರು. ಅವರು ಸಂಪೂರ್ಣವಾಗಿ 203 ಪ್ರದರ್ಶನವನ್ನ
ನೀಡಿದ್ರು. ಅಂತಹ ಪ್ರದರ್ಶನ ಮುಖ್ಯ ನೀಲ್ಗಾರರಾಗಿ ಅವರು ಏನೇ ಕಷ್ಟಗಳು ಬರಲಿ ಸಹೋದ್ಯೋಗಿ ಮಿತ್ರರನ್ನ ನೆನೀತಾ ಇರ್ತಾರೆ. ಯಾವ ರೀತಿ ಅಂದರೆ ನಮ್ಮದು ಯಾವುದೇ ಪ್ರತಿಷ್ಠಿತವಾದ ಶೋಗಳಿರಲಿ, ಸಣ್ಣ ಪುಟ್ಟ ಶೋಗಳಿರಲಿ, ಅವರಿಗೆ ಒಂದು ಸಹಕಾರ ನೀಡಿ ಸಹೋದ್ಯೋಗ ಮಿತ್ರಗಳು ಸಹ ಕಳಿಸ್ಕೊಡ್ತಿದ್ದನ್ನು ಸ್ಮರಿಸ್ತಾರೆ. ಅದಲ್ಲದೆ ದೂರದ ದುಬೈಗೆ ಹೋಗಿ ಪ್ರದರ್ಶನ ಮಾಡಿದ್ರು, ಡೆಲ್ಲಿಯಲ್ಲಿ ಒಲಿಂಪಿಕ್ಸ್ನಲ್ಲಿ ಪ್ರದರ್ಶನ ಮಾಡಿದ್ರು. 2003ರಿಂದ ಇಲ್ಲಿವರೆಗೂ ಸಹ ನಮ್ಮ ಜೊತೆಗೆ ಹಾಗೆ ಇದ್ದಾರೆ. ಅವರು ನಿವೃತ್ತಿ ಜೀವನ ಅನ್ನೋದು ಬರೀ ಸೇವೆಗೆ ಹೊರತು ಕಲೆಗಲ್ಲ ಮಾತನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಅದು ಅಭಿನಂದನಾ ಕಾರ್ಯಕ್ರಮ. ದಯಮಾಡಿ ಶ್ರೀ ಗೋಪಾಲಕೃಷ್ಣ ರಮಾಪುರ ಹಾಗೂ ಅವರ ಶ್ರೀಮತಿಯವರಾದಂತಹ ನಮ್ಮ ಶ್ರೀಮತಿ ಭಾಗ್ಯಮ್ಮ ಅವರು ಹಾಗೂ ಅವರ ಪುತ್ರ ಪ್ರತಾಪ್ ರವರು ಹಾಗೂ ಸುಪುತ್ರಿ ಸ್ನೇಹ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಇವರ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ತಾವು ಸಹ ಭಾಗಿಯಾಗಬೇಕು. ಈಗ ವೇದಿಕೆಯಲ್ಲಿ ಗೋಪಾಲಕೃಷ್ಣ ರಮಾಪುರ ಹಾಗೂ ಶ್ರೀಮತಿ ಭಾಗ್ಯ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇವೆ. ಇದು ಪ್ರಮುಖ ಘಟ್ಟ. ನಿಮ್ಮೆಲ್ಲರ ಸಹಕಾಸ. ಈ ಅಭಿನಂದನೆ ಕೇವಲ ನಮ್ಮ ಪ್ರದರ್ಶನಕ್ಕೆ ಸೀಮಿತವಾದದ್ದಲ್ಲ, ಇಡೀ ತಂಡ ಅವರನ್ನು ಅಭಿನಂದಿಸಲಿಕ್ಕೆ ಇವತ್ತು ಬೆಂಗಳೂರಿಂದ ಬಂದಿದೆ. ಹಾಗಾಗಿ ಅವರಿಗೆ ಅಭಿನಂದನೆಯನ್ನ ಈಗ ಸಲ್ಲಿಸೋಣ. ಈಗ ವೇದಿಕೆಯಲ್ಲಿ ಅವ್ರು ಮಕ್ಕಳು ಭಾಗಿಯಾಗಬೇಕು. ಅವರಿಬ್ಬರಿಗೆ ಅಭಿನಂದನೆ ಇದೆ. ಈಗ ಅಭಿನಂದನಾ ಕಾರ್ಯಕ್ರಮ ಈಗ ವೇದಿಕೆಯಲ್ಲಿ ಪ್ರತಾಪ್ ಗಂಗಣ ಜನಪದ ಗಂಗಾ ಅವರು ವೇದಿಕೆ ಮೇಲೆ ಬರಬೇಕು. ಸರ್ ಗೋಪಿ ಸರ್. ಜನಪದ ಗಂಗಾ ಅವರು ಒಂದು ರಂಗಗೀತೆ ಅಭಿನಂದನಾ ಸಮಯದಲ್ಲಿ ನಾವು ರಂಗನಮನ ಅಂದರೆ ರಂಗಗೀತೆಯನ್ನು ಹಾಡಿ ಅವರಿಗೆ ನಮಿಸ್ತಾ ಆನಂತರ ಅಭಿನಂದನೆಯನ್ನು ಈಗ ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತೇವೆ. ಆನಂತರ ಅಭಿನಂದನಾ ನುಡಿ ಇರುತ್ತೆ. ಅಭಿನಂದನಾ ನುಡಿಯನ್ನೇ ಆದಮೇಲೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ದಯವಿಟ್ಟು ಸಹಕರಿಸಬೇಕು. ಇನ್ನೊಂದು ಮೈಕ್ ಇದ್ರೆ ಕೊಡಿ, ಇನ್ನೊಂದು ಮೈಕ್ ಇದೆ ಬೇಗ. ಹಲೋ, ಬೆಳಗಿರಿ ರಂಗನಾಥ ಸ್ವಾಮಿದ ಒಂದು ಗೀತೆ. ತಂದನ್ನ ತಾನನ ತಂದನಾನ ತಾನನ ತಂದನ್ನ ತಾನ ತಂದೆ ನಾನ ತಂದನ್ನ ನಾರಾಯಣ ತಂದೇನ ಕಕ್ಕೆ ಹೂವಿ ಗೊಲೆದ ಕವಲು ನಾಮ ಗುಲದ ಕಕ್ಕೆ ಹೂವಿ ಗೊಲೆದ ಕವಲು ನಾಮ ಗೊಲಿದ ಸೋಲಿಗರ ಬಾಲೆ ಗೊಲಿದ ರಂಗಧಾಮ ತಂದನ್ನ ನಾರಾಯಣ ತಂದೇನ ನಾರಾಯಣ ತಂದೇನ ಆಧಾರವಾಗೋದರೆಯೇ ಆದಿನಾರಾಯಣನೇ ಆಧಾರವಾಗೋದರೆಯೇ ಆದಿನಾರಾಯಣನೇ ವೇದನಗಿರಿ ವೆಂಕಟರಮಣ ತಂದನ ನಾರಾಯಣ ತಂದೇನ ಯಾಲಕ್ಕಿ ಎಲೆ ಸಣ್ಣ ಜೀರಿಗೆ ಮೋನೆ ಸಣ್ಣ ಯಾಲಕ್ಕಿ ಎಲೆ ಸಣ್ಣ ಜೀರಿಗೆ ಮೋನೆ ಸಣ್ಣ ಸೋಲಿಗರ ರಾಯಣೋ ಮಕ್ಕಳ ನಾಡ ಸಣ್ಣ ತಂದೇನ ನಾರಾಯಣ ತಂದೇನ ಎಣದಲ್ಲಿ ಲಕ್ಷ್ಮೋದೇವಿ ಬಲಗಾಡ ತೋಳು ಎಡಗಾಡೆ ಲಕ್ಷ್ಮೋದೇವಿ ಬಲಗಾಡೆ ತೋಳ ಸಮ್ಮ ನಟ ನಡುವೇಲಿ ಗೋವಿಂದ ತಂದನ ನಾರಾಯಣ ತಂದೇನ ತಂದನ್ನ ತಾನನ ತಂದನಾನಿ ತಾನನ ತಂದನ್ನ ತಾನನ ತಂದನಾನಿ ತಾನನ ತಂದನ್ನ ತಾನಾರಾಯಣ ತಂದೇನ ಗೋವಿಂದನೇ ತಂದನ್ನ ಕಾರೆಂಬೋ ಕತ್ತಲೆಯೊಳಗೆ ಸೋರೆಂಬ ಮಳೆಯ ಸುರಿದು ಕಾರೆಂಬೋ ಕತ್ತಲೆಯೊಳಗೆ ಗೋರೆಂಬ ಮಳೆಯ ಸುರಿದು
ಸ್ವಾಮಿ ಹೊರಟವ್ರೆ ರಂಗಿ ಮನೆಗೆ ತಂದನ ನಾರಾಯಣ ತಂದೇನ. ರಂಗಿಯ ಮನೆಯ ಮುಂದೆ ಬಂದು ನಿಂತು ರಂಗನಾಥ, ರಂಗಿಯ ಮನೆಯ ಮುಂದೆ ಬಂದು ನಿಂತು ರಂಗನಾಥ, ಆಗ ಜಾಗುಟೆ ಲಾಘವ ಮಾಡವರೇ ತಂದನ ಆಯಾಣ ತಂದೇನ ನಾರಾಯಣ ತಂದೇನ. ಹೊತ್ತು ಅನ್ನೋಗಿಲ್ಲ ಗೊತ್ತು ಅನ್ನೋಗಿಲ್ಲ, ಹೊತ್ತು ಅನ್ನೋಗಿಲ್ಲ ಗೊತ್ತು ಅನ್ನೋಗಿಲ್ಲ, ಹದಗೆಟ್ಟೋನೆಷ್ಟೊತ್ತಲ್ಲೋ ಬರುವುದೋ ತಂದನ ನಾರಾಯಣ ತಂದೇನ ನಾರಾಯಣ ತಂದೇನ. ಹೊಟ್ಟೆಯು ಬಹಳವಾಗಿ ಹಸಿದಾದೆ ಕಾಣೆ ರಂಗಿ, ಹೊಟ್ಟೆಯು ಬಹಳವಾಗಿ ಹಸಿದಾದೆ ಕಾಣೆ ರಂಗಿ, ಬೇಗ ಅಡುಗೆಯ ಮಾಡಿ ಬಡು ಸೇಳೆ ತಂದನ ನಾರಾಯಣ ತಂದೇನ. ಆರ್ಕೊಳಗ ಅಕ್ಕಿಯನ್ನ ಅರಗಳಿಗೆ ಸಾಲಲಿಲ್ಲ, ಆರ್ಕೊಳಗ ಅಕ್ಕಿಯನ್ನ ಅರಗಳಿಗೆ ಸಾಲಲಿಲ್ಲ, ನಿಂದು ಮಾಯಕಾರ ತಂದನ ನಾರಾಯಣ ತಂದೇನ. ಇಗುವಾಗ ಇಕ್ಕು ಬಿಟ್ಟು ಹಿಂಗೆಲ್ಲ ಆಟಿ ಬಡ್ಡೆ, ಇಕ್ಕುವಾಗ ಇಕ್ಕು ಬಿಟ್ಟು ಹಿಂಗೆಲ್ಲ ಆಟಿ ಬಡ್ಡಿ, ನಿನ್ನಟ್ಟಿ ಕೋರನ ಬುದ್ಧಿ ಇಲ್ಲ ತಂದನ ನಾರಾಯಣ ತಂದೇನ. ವೀಳ್ಯವ ಮೆತ್ತಿದರಂತೆ ಪಗಡೆಯನ್ನಾಡಿದರಂತೆ, ವೀಳ್ಯವ ಮೆತ್ತಿದರಂತೆ ಮಗನೆಯ ಮಾಡಿದರೆ, ಒಬ್ಬರು ಸೋಲಲಿಲ್ಲ ಗೆಲ್ಲಲಿಲ್ಲ ತಂದನ ರಾಯಣ. ಕುಂತ್ಕೊಂಡ್ರೆ ನಿಂತ್ಕೊಳ್ಳಾರ, ನಿಂತ್ಕೊಂಡ್ರೆ ಕುಂತ್ಕೊಳ್ಳಾರ, ನಿಂತ್ಕೊಂಡ್ರೆ ನಿಂತ್ಕೊಳ್ಳಾರ, ಕುಂತ್ಕೊಂಡ್ರೆ ನಿಂತ್ಕೊಳ್ಳಾರ, ದಾಸೈನ ಬೇಡಗೋ ಬಲು ಬೇಡಗೋ ತಂದನ ಆಯಣ ತಂದೇನ ನಾರಾಯಣ ತಂದೇನ. ಧನ್ಯವಾದಗಳು ಸರ್. ಮಕ್ಕಳು ದಯವಿಟ್ಟು ಕೆಳಗಡೆ ಕೂತ್ಕೊಂಡು ಹಿರಿಯರಿಗೆ ಅವಕಾಶ ಮಾಡಿಕೊಡೋ ಬಗ್ಗೆ, ಸ್ಥಳಾವಕಾಶ ಮಾಡಿಕೊಡೋ ಬಗ್ಗೆ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಸಹಕರಿಸಿ, ಸಾವಧಾನವಾಗಿ ನಾಟಕ ನೋಡಿ. ತುಂಬ ನಾಟಕ ಚೆನ್ನಾಗಿದೆ. ನಮ್ಮ ಸುದೈವ ಇವತ್ತಿಲ್ಲಿ ನಮ್ಮ ಅರಸಾಪುರದಲ್ಲಿ ನಾಟಕ ಪ್ರದರ್ಶನ ನಡೀತಾ ಇರೋದು. ನಾನು ಆಗ್ಲೇ ಹೇಳಿದೆ, ಮಕ್ಕಳು ಕಾಂಕ್ರೀಟ್ ನೆಲ ಇದೆ, ಆರಾಮಾಗಿ ಕುತ್ಕೋಬಹುದು. ದಯವಿಟ್ಟು ಅಜ್ಜಿ ತಾತಂದ್ರು ನಿಮ್ಮ ಅಪ್ಪ ಅಮ್ಮಂದ್ರು ಬಂದಿದ್ರೆ ಅವರಿಗೆ ಸೀಟ್ಗಳನ್ನು ಬಿಟ್ಕೊಡ್ಬೇಕು. ಯಾಕೆಂದ್ರೆ ಸುಮಾರು ಜನ ಹಾಗೆ ನಿಂತಿದ್ದಾರೆ. ದಯಮಾಡಿ ಸಹಕರಿಸಬೇಕು. ಈಗ ನೋಡಿದ್ರಲ್ಲ ಗೋಪಿ ಸರ್ ಅವ್ರನ್ನ, ಯಾರಾದ್ರೂ ಅವ್ರಿಗೆ 60 ವರ್ಷ ಅಂತ ಹೇಳ್ತಾರಾ? ಹೇಳಲ್ಲ ತಾನೆ? ಏನೋ ಅವ್ರ ಮೇಷ್ಟ್ರುಗಳು ತಪ್ಪು ಜನ್ಮ ದಿನಾಂಕ ಬರೆದ್ಬಿಟ್ಟಿದ್ದಾರೆ, ಡೇಟ್ ಆಫ್ ಬರ್ತು. ಅವರು ಬಯೋಲಾಜಿಕಲ್ ಆಗಿ 60 ವರ್ಷ ಆಗಿರ್ಬೋದು, ಆದ್ರೆ ಫಿಸಿಕಲ್ ಆಗಿ ಇನ್ನೂ 40 ವರ್ಷದವ್ರ ತರ ಇದ್ದಾರೆ. ಅವರನ್ನ ನಾವು ಇವತ್ತು ನಿವೃತ್ತಿ ಜೀವನ ಇನ್ನು 2 ದಿನದಲ್ಲಿ ಅವರು ನಿವೃತ್ತಿ ಜೀವನಕ್ಕೆ ಹೋಗ್ತಾರೆ. ಅಂದರೆ ಬರೀ ನಿವೃತ್ತಿ ಅಷ್ಟೇ ಅಲ್ಲ, ಅವ್ರ ಕಲಾ ಜೀವನ ಪ್ರಾರಂಭ ಆಗುತ್ತೆ, ಅವ್ರ ಕಲಾ ಜೀವನ ಮುಂದುವರಿಯುತ್ತೆ ಅಂತ ಹೇಳ್ತಾ, ಈಗ ಮುಖ್ಯ ಘಟ್ಟ ಅಭಿನಂದನಾ ಕಾರ್ಯಕ್ರಮ. ದಯಮಾಡಿ ಅವರೆಲ್ಲ ಸಹೋದ್ಯೋಗ ಬಂಧುಗಳು ಜೊತೆಗೆ ನಮ್ಮ ಕುಲಪತಿಗಳು ಎಲ್ಲರೂ ಸಹ ಸಮ್ಮುಖದಲ್ಲಿ ಅವರ ದಂಪತಿಗಳಿಗೆ ಅಭಿನಂದನೆಯನ್ನ ಮಾಡಬೇಕು. ಸರ್ ತಂಡ ಈ ವಿಶೇಷವಾಗಿ ಇವತ್ತಿನ 30ನೇ ತಾರೀಕು ಅಭಿನಂದನೆ ಶಾಲೆಯಿಂದ ಊರಿಂದ ಇರುತ್ತೆ. ಇವತ್ತು ವಿಶೇಷವಾಗಿ ಕಲಾ ಮೈತ್ರಿ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಸ್ಥೆ ಆನುಡಿ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದ ಕಲಾ ಮೈತ್ರಿ ಹಾಗೂ ಪ್ರದರ್ಶನ ಕಲಾ ವಿಭಾಗ ತಂಡ ಜೊತೆಗೆ ಮಂಟೇಸ್ವಾಮಿ ಕಥಾಪ್ರಸಂಗ ನಾಟಕದ ಕಲಾ ಬಳಗ ಎಲ್ಲರ 3 ಸಂಸ್ಥೆಯ ವತಿಯಿಂದ ಇವತ್ತು ಅಭಿನಂದನೆಯನ್ನ ನಮ್ಮ ಕುಲಪತಿಗಳಾದಂಥ ಹಾಗೂ ಪ್ರೊಫೆಸರ್ ರಾಮಕೃಷ್ಣಯ್ಯ ಸರ್ ಅವರು ಒಂದು ಸಮ್ಮುಖದಲ್ಲಿ ಈ 3 ಸಂಸ್ಥೆಗಳು ಅಂದ್ರೆ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗ ಹಾಗೂ ಕಲಾ ಮೈತ್ರಿ ಸಾಮಾಜಿಕ ಸಾಂಸ್ಕೃತಿಕ ಸಂಸ್ಥೆ ಆನುಡಿ ಅಂದ್ರೆ ನಿಮ್ಮ ಊರಿನ ಪಕ್ಕದ ಊರೇ, ದೂರ ಏನಿಲ್ಲ. ಆ ನಂತರ ನಮ್ಮ ಮಂಟೇಸ್ವಾಮಿ ಕಥಾಪ್ರಸಂಗ ಏನಿವತ್ತು 203 ಪ್ರದರ್ಶನವನ್ನ ಮಾಡ್ತಾ ಇದ್ದೀವಿ. ಈ ಕಥಾಪ್ರಸಂಗ ನಾಟಕದ ಎಲ್ಲಾ ಕಲಾವಿದರಿಂದ ಈಗ ನಮ್ಮ ಕಲಾ ದಂಪತಿಗಳಿಗೆ, ಇಡೀ ಕುಟುಂಬವೇ ಕಲಾ ಕುಟುಂಬ, ಅದರಲ್ಲಿ
ಶ್ರೀಮತಿ ಭಾಗ್ಯಮ್ಮ ಹಾಗೂ ಗೋಪಾಲಕೃಷ್ಣ ಸರ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸೋಣ. ಬರಲಿ ಜೋರಾದ ಚಪ್ಪಾಳೆ. ನಿಮ್ಮೆಲ್ಲರ ಪ್ರೀತಿಯ ಹಾಗೂ ಗೌರವದ ನಿಮ್ಮ GK ಮಾಸ್ತರ್ ಅವರ ಒಂದು ಅಭಿನಂದನಾ ಕಾರ್ಯಕ್ರಮ ಇನ್ನೂ 2 ದಿನ ಆದಮೇಲೆ ನಿಮ್ಮ ಶಾಲೆಯಲ್ಲೇ ಮಾಡ್ತಾರೆ. ಆದರೆ ಇವತ್ತು ನಮ್ಮ ಕಲಾ ಬಳಗ ಕಲಾಮೈತ್ರಿ ತಂಡ ಮಾಡ್ತಾ ಇರೋದು. ಬರಲಿ ಜೋರಾದ ಚಪ್ಪಾಳೆ. ನಾನೀಗ ಅವರ ಒಂದು ಅಭಿನಂದನಾ ಪತ್ರದ ಪ್ರಕಟಣೆ ಮಾಡ್ತೀನಿ. ಶಾಲೆಯ ಶಿಕ್ಷಕರಾಗಿ ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ದಾರಿದೀಪವಾದ ಇವರು ರಂಗಭೂಮಿಯಲ್ಲಿ ನಟರಾಗಿ, ಗಾಯಕರಾಗಿ, ಜನಪದ ಸಂಸ್ಕೃತಿಯ ನಿಷ್ಠಾವಂತ ರಾಯಭಾರಿಯಾಗಿ ಅನನ್ಯ ಸೇವೆ ಸಲ್ಲಿಸುತ್ತಾರೆ. ಇವರ ಬದುಕು ವೃತ್ತಿ ಮತ್ತು ಪ್ರವೃತ್ತಿ ಎರಡನ್ನು ಸಮಾನವಾಗಿ ಸಾರ್ಥಕಗೊಳಿಸಿದ ಅಪರೂಪದ ಜೀವನಯಾನ. 200ಕ್ಕೂ ಅಧಿಕ ರಂಗ ಪ್ರದರ್ಶನಗಳಲ್ಲಿ ನೀಲಗಾರ ಪಾತ್ರಕ್ಕೆ ಜೀವ ತುಂಬಿ ಮಂಟೆಸ್ವಾಮಿ ಕಥೆಯನ್ನ ನಿಮ್ಮ ಗಂಭೀರ, ಭಾವಪೂರ್ಣ ಹಾಗೂ ಕಂಠದಲ್ಲಿ ಹಾಡುತ್ತಾ ಜನಪದದ ಆತ್ಮವನ್ನು ಜನಮನಗಳಲ್ಲಿ ಚಿರಸ್ಥಾಯಿಯಾಗಿ ನೆಲೆಸಿಕೊಳ್ಳುತ್ತಿರ್ತಕ್ಕಂಥ ವಿಶೇಷ ವ್ಯಕ್ತಿತ್ವ ನಿಮ್ಮದು. ನಿಮ್ಮ ಈ ಧ್ವನಿಯಲ್ಲಿ ಕೇಳಿ ಬರುವ ಜನಪದ ಗೀತೆಗಳು ಕೇವಲ ಹಾಡುಗಳಲ್ಲ, ಅವು ನಮ್ಮ ಮಣ್ಣಿನ ನೆನಪು, ಸಂಸ್ಕೃತಿಯ ಸಿರಿತನ ಹಾಗೂ ಬದುಕಿನ ಸತ್ವವನ್ನು ಹೊತ್ತ ಅಮೂಲ್ಯ ಪರಂಪರೆ. ಬೆಂದ ಬದುಕಿನ ನೋವನ್ನು ಹಾಡಾಗಿ ರೂಪಿಸಿದ ಈ ನಿಮ್ಮ ಕಂಠ, ಹೆಜ್ಜೆ ಹೆಜ್ಜೆಯಲ್ಲೂ ಗೆಜ್ಜೆಯ ನಾದವನ್ನು ಮೊಳಗಿಸಿದ ನಿಮ್ಮ ಕಲಾ ಸಾಧನೆ ಮಾತಿನಲ್ಲೂ ಮಧುರತೆ, ನಡವಳಿಕೆಯಲ್ಲಿ ಸರಳತೆ, ಬದುಕಿನಲ್ಲಿ ಆದರ್ಶದ ಪ್ರತಿರೂಪವಾಗಿದೆ. ಶಿಷ್ಯರಿಗೆ ಶಿಕ್ಷಕರಿಗೆ ಮಾರ್ಗದರ್ಶಕರಾಗಿ ಹಾಗೂ ಕಲಾವಿದರ ಪ್ರೇರಣೆಯಾಗಿಯೂ ಸಹೋದ್ಯೋಗಿಗಳಿಗೆ ಆತ್ಮೀಯ ಸ್ನೇಹಿತರಾಗಿಯೂ ನೀವು ಗಳಿಸಿರುವ ಪ್ರೀತಿ ಅಪಾರ. ನಿಮ್ಮ ಕುಟುಂಬವನ್ನೇ ಕಲೆಯ ಕುಟುಂಬವನ್ನಾಗಿ ರೂಪಿಸಿ ಮಗಳೊಂದಿಗೆ ಕಲಾ ಸೇವೆಯನ್ನು ಮುಂದುವರಿಸಿರುವುದು ನಿಮ್ಮ ಜೀವನದ ಮತ್ತೊಂದು ಸಾರ್ಥಕ ಸಾಧನೆ. ನೀವು ಎಂದಿಗೂ ಚಪ್ಪಾಳೆಗಳಿಗಾಗಿ ಬದುಕಿದ ಕಲಾವಿದರಲ್ಲ, ಕಲೆಯೇ ಜೀವನ, ಜನಪದವೇ ಉಸಿರು ಎಂಬ ನಂಬಿಕೆಯಲ್ಲಿ ಬದುಕಿದ ನಿಜವಾದ ಸಾಧಕರು. ಸಾವಿರಾರು ರಂಗ ಮನಸ್ಸುಗಳ ಕನಸುಗಳಿಗೆ ರೆಕ್ಕೆ ಕಟ್ಟಿದ ನಿಮ್ಮ ಸೇವೆ ಕನ್ನಡ ರಂಗಭೂಮಿ ಮತ್ತು ಜನಪದ ಸಂಸ್ಕೃತಿಯ ಇತಿಹಾಸದಲ್ಲಿ ಸದಾ ಸ್ಮರಣೀಯ. ಇಂದು ನೀವು ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾಗುತ್ತಿದ್ದೀರಿ, ಆದರೆ ನಿಮ್ಮ ಕಲಾಯಾನಕ್ಕೆ ನಿವೃತ್ತಿ ಎಂಬುದಿಲ್ಲ. ನಿಮ್ಮ ಕಂಠದ ಸೊಬಗು, ಹೆಜ್ಜೆಯ ಗೆಜ್ಜೆನಾದ, ಕಲೆಯ ಮೇಲಿನ ಪ್ರೀತಿ ಮತ್ತು ಜನಪದದ ಮೇಲಿನ ನಿಮ್ಮ ಬದ್ಧತೆ ಇನ್ನು ಅನೇಕ ತಲೆಮಾರುಗಳಿಗೆ ಸ್ಫೂರ್ತಿಯಾಗಲಿ. ನಿಮ್ಮ ನಿವೃತ್ತಿ ಕೇವಲ ಉದ್ಯೋಗಕ್ಕೆ ಮಾತ್ರವಾಗಿರಲಿ. ನಿಮ್ಮ ರಂಗ ಕಾಯಕ, ಜನಪದ ಸೇವೆ, ಕಲಾ ಸಾಧನೆ ಎಂದೆಂದಿಗೂ ನಿರಂತರವಾಗಿ ಸಾಗಲಿ ಎಂದು ಹಾರೈಸುವವರು ಇದನ್ನು ರಚಿಸಿದವರು ನಮ್ಮ ಗುರುಗಳು. ಅಂದರೆ ಅವರ ಆತ್ಮೀಯರು, ಸಂಖ್ಯಾಬಾಳ್ಯ ಮಾದರಿಯ ಸ್ನೇಹಿತರು, ಈ ಜನ್ಮದ ಅಪರೂಪದ ಜೋಡಿ ನಮ್ಮ ಡಾಕ್ಟರ್ ಕೆ ರಾಮಕೃಷ್ಣಯ್ಯರವರು. 3 ಸಂಸ್ಥೆಯ ಸಹಯೋಗದಲ್ಲಿ ಅವರಿಗೆ ಅಭಿನಂದನೆ. ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಿಮ್ಮೆಲ್ಲರ ಗೌರವಪೂರ್ವಕ ಚಪ್ಪಾಳೊಂದಿಗೆ ಮತ್ತೊಮ್ಮೆ ನಾವು ಗೋಪಾಲಕೃಷ್ಣ ರಮಾಪುರ ಹಾಗೂ ಅವರ ಕಲಾ ಕುಟುಂಬಕ್ಕೆ ಸಲ್ಲಿಸೋಣ. ಧನ್ಯವಾದಗಳನ್ನು ಹೇಳ್ತಾ ನಿಮ್ಮೆಲ್ಲರ ಪ್ರೀತಿಯ ಮಾಸ್ತರ್ GK ಮಾಸ್ತರ್ ಅವರ ಅಭಿನಂದನೆ ಯಶಸ್ವಿಯಾಗಿದೆ. ಈಗ ಅಭಿನಂದನಾ ನುಡಿಯಾಗಿ, ಯಾಕೆಂದರೆ ವೇದಿಕೆಯಲ್ಲಿ ಎಲ್ಲ ಸಹೋದ್ಯೋಗಿ ಮಿತ್ರರು, ಶಿಕ್ಷಕರು ಮಾತಾಡೋದಕ್ಕೆ ತಯಾರಿದ್ದಾರೆ. ಆದರೆ ಅವರ ಕಾರ್ಯಕ್ರಮ 30ನೇ ತಾರೀಕು ಇರೋದ್ರಿಂದ, ಇವತ್ತು ನಾಟಕ ಆರಂಭ ಆಗೋದ್ರಿಂದ ಅಭಿನಂದನಾ ನುಡಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಮೂಲತಃ ಮತ್ತು ನಮ್ಮ ಗಂಗುಬಾಯಿ ಹಾನಗಲ್ಲ ಸಂಗೀತ ಮತ್ತು ಪ್ರದರ್ಶಕ ಕಲಾ ವಿಶ್ವವಿದ್ಯಾಲಯ ಮೈಸೂರಿನ ಕುಲಪತಿಗಳಾದಂಥ ಡಾಕ್ಟರ್ ಕೆ ರಾಮಕೃಷ್ಣಯ್ಯ ಸರ್ ಅವರು ದಯಮಾಡಿ ಒಂದು 5 ನಿಮಿಷ, ಆ ನಂತರ ಕೂತ್ಕೊಳ್ಳಿ ಸರ್. 5 ನಿಮಿಷ ಅಭಿನಂದನಾ ನುಡಿಯಾಗಿ ನಮ್ಮೆಲ್ಲರ ಪ್ರೀತಿಯ ಮಾಸ್ತರ್ ಡಾಕ್ಟರ್ ಕೆ ರಾಮಕೃಷ್ಣಯ್ಯ ಸರ್ ಅವರು ಈಗ ಒಂದೆರಡು ಮಾತನಾಡ್ತಾರೆ. ಒಂದೆರಡು ಮಾತು. ಯಾಕೆ ಅಂದರೆ ಅವರು ಭಾವುಕರಾಗ್ತಾರೆ. ಯಾಕಂದರೆ ಇವರ ಸ್ನೇಹ ನಿನ್ನೆ ಮೊನ್ನೆಯದಲ್ಲ. ಇವರ ಸ್ನೇಹ ಸಂಬಂಧವಾಗಿದೆ, ಸಂಬಂಧ ಸ್ನೇಹವಾಗಿದೆ. ನಿಜಕ್ಕೂ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ 2 ಸೆಕೆಂಡ್ ಸಾಕು ಅವರಿಗೆ ಭಾವುಕರಾಗಂಥದ್ದು. ಅಂತಹ ವ್ಯಕ್ತಿತ್ವ ಇವರಿಬ್ಬರ ಸ್ನೇಹ. ಅದಕ್ಕಾಗಿ ಅವ್ರು ಬೇಡ ಅಂತ ಹೇಳ್ತಾ ಇದ್ದಾರೆ. ಅವರ ಎಲ್ಲ ಮನದಾಳದ ಮಾತನ್ನು ಅಭಿನಂದನಾ ಪತ್ರದಲ್ಲಿ ಅವರು ಸ್ವರಚಿತವಾಗಿ ಅತ್ಯುತ್ತಮವಾದ ಒಂದು ಇದನ್ನು ಮಾಡಿದ್ದಾರೆ. ನೋಡಿ, ಆಗಲೇ ನಮ್ಮ ಗೋಪಾಲಕೃಷ್ಣ ರಮಾಪುರ ಅವರು ಸಹ ಒಂದು ಕಣ್ಣು ತುಂಬ ತುಂಬಿಕೊಂಡಿದೆ. ಅಂದರೆ ಅವರ ಸ್ನೇಹ ಎಷ್ಟು ಗಟ್ಟಿಯಾಗಿದೆ ಅಂದರೆ ಆ ಅಭಿನಂದನಾ ನುಡಿಯ ಮಾತುಗಳನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಅಷ್ಟು ಅಂತರಾಳದ ಸ್ನೇಹ ಇವತ್ತಿದೆ. ಆದರೂ ಗೋಪಾಲಕೃಷ್ಣ ರಮಾಪುರ ಸರ್ ಅವರು ಒಂದೆರಡು ಮಾತು, ಸನ್ಮಾನಿತರ ನುಡಿ. ಎಲ್ರಿಗೂ ನಮಸ್ಕಾರ. ನಾನು ತುಂಬ ಅದೃಷ್ಟವಂತ. ಯಾಕೆಂದರೆ ಎಲ್ಲರೂ ಹೇಳ್ತಿರ್ತಾರೆ ನಮಗೊಬ್ಬ ಗಾಡ್ ಫಾದರ್ ಅಂತ ಹೇಳ್ಬಿಟ್ಟು. ನನ್ನ ಜೀವನದಲ್ಲಿ ನಾನೇನು ಶ್ರೀಮಂತ ಅಲ್ಲ, ಕೂಲಿ ಮಾಡೋನ ಮಗ. ನುಗ್ಗೆ ಸೊಪ್ಪು ತಿಂದು, ಕಾಫಿ ಕುಡಿದು, ಗಂಜಿ ಕುಡಿದು ಬದುಕ್ತವ್ರು ನಾವು.
ಅಪ್ಪ ತೀರ್ಕೊಂಡು ರಿಸಲ್ಟ್ಸಲ್ಲಿದ್ದಾಗ ತುಂಬ ಕಷ್ಟದ ಜೀವನ. ಆ ಕಷ್ಟದ ಜೀವನದಲ್ಲಿ ನನಗೆ ಒಂದು ತಂಗಿಗೆ ಏನು ಕಾರ್ಯಕ್ರಮ ಮಾಡ್ತಾರಲ್ಲ ಮಾಡಬೇಕಾಗಿತ್ತು. ಬೇಜಾರು ಮಾಡ್ಕೋಬೇಡಿ, ಒಂದೇ ಒಂದು ಅವರು ನನ್ನ ಬಗ್ಗೆ ಇಟ್ಟಿರ್ತಕ್ಕಂಥ ಅಭಿಮಾನದ ಬಗ್ಗೆ ಒಂದು ಹೇಳ್ತೀನಿ. ಕಾರ್ಯಕ್ರಮ ಮಾಡಲಿಕ್ಕೆ ಏನಿಲ್ಲ, ಮನೆಯಲ್ಲಿ ಚಿಂತೆ ಮಾಡ್ತಾ ಇದ್ವಿ. ನಾವು ಬಹಳ ಸಿನಿಮಾ ನೋಡ್ತಾ ಇದ್ವಿ, 5 ರೂಪಾಯಿ ಟಿಕೆಟ್ ಅವಾಗ ಕಾಲೇಜ್ಗೆ ಹೋಗ್ತಾ ಇದ್ವಿ. ಗೋಪಿ ಸಿನಿಮಾಗೂ ಮಾಡಿ ಬಾರೋ ಅಂದ. ನಾನು ಒಂದು ಮಾತು ಹೇಳಿದೆ, ಅಲ್ಲ ಕಣೋ ನಾನು ಸಿನಿಮಾಗೆ ಬರ್ತೀನಿ, ನಮ್ಮೂರಿನವ್ರು ಯಾರಾದರೂ ನೋಡ್ರಿ ಮನೇಲಿ ಒಂದು ಕಾಳು ಕಡಿ ಇಲ್ಲ, ಈ ನನ್ನ ಮಗ ಸಿನಿಮಾ ನೋಡ್ತಾನಲ್ಲ ಅಂತ ಜನ ಅಂದ್ಕೊಳಲ್ವ ಅಂದರೆ ಅವ್ರು ಹೇಳಿದ್ದು ಒಂದೇ ಮಾತು, ಏನಪ್ಪ ಅಂದರೆ ಆ 3 ಗಂಟೆನಾದರೂ ನಿನ್ನ ಕಷ್ಟ ಮರೆತು ಸಿನಿಮಾ ನೋಡ್ತಿಲ್ಲ, ಸಂತೋಷವಾಗಿರ್ತಿಲ್ಲ ಬಾರೋ ಅಂದರು. ನಿಜವಾಗ್ಲೂ ಅವತ್ತು ನನಗೆ ತುಂಬ ಹತ್ತು ಬಿಟ್ಟಿದ್ದೀನಿ. ಅವತ್ತು ನಾನು ನಿಮ್ಮೂರಿಗೆ ಡ್ರಾಮಾ ಟೀಚರ್ ಆಗಿ, ನಾಟಕದ ಶಿಕ್ಷಕರಾಗಿ ನಾನು ಬಂದು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣೀಭೂತರು ಅವರೇನೆ. ಯಾಕೆಂದರೆ ನನಗೆ ಅಪ್ಲಿಕೇಶನ್ ಹಾಕು ಅಂತಂದರು, ನಾನು ಹಾಕೋದಿಲ್ಲ, ಎಲ್ಲಿ ಕೆಲಸ ಸಿಗುತ್ತೆ ಅಂತಂದೆ. ಅವರೇ ಅಪ್ಲಿಕೇಶನ್ ಹಾಕಿ 4 ಡಿವಿಷನ್ಗೆ ಮೈಸೂರು, ಬೆಂಗಳೂರು, ಗುಲ್ಬರ್ಗ, ಧಾರವಾಡ ಅವರೇ ಹಾಕ್ಬಿಟ್ಟು ಅಪ್ಲಿಕೇಶನ್ನು ನನಗೆಲ್ಲ ದುಡ್ಡು ಕೊಟ್ಟು ಅವರ ಸ್ಟೂಡೆಂಟ್ಸ್ನ ಕಳಿಸಿ ಆಮೇಲೆ ಅದೆಲ್ಲ ಹೋರಾಟ ಮಾಡಿ ನನಗೆ ಇಲ್ಲಿಗೆ ಡ್ರಾಮಾ ನಾನು ಶಿಕ್ಷಕನಾಗಿ ಬಂದಿದ್ದೀನಂದರೆ ಅದಕ್ಕೆ ಕಾರಣಕರ್ತರು ಅವರೇನೆ. ನಾನಿವತ್ತು ನನ್ನ ಜೀವನ, ನನ್ನ ಮಕ್ಕಳು ಚೆನ್ನಾಗಿದ್ದೀವಿ ಅಂದರೆ ಅವರೇ ಕಾರಣ. ಇರಬೇಕು ಒಬ್ಬ ಸ್ನೇಹಿತ ಅಂದರೆ ಹಿಂಗಿರಬೇಕು, ಎಲ್ರಿಗೂ ಸಿಗಲ್ಲ ಇಂಥ ಪುಣ್ಯ. ನಮ್ಮ ಟೀಮೆಲ್ಲ ಹೇಳ್ತಾ ಇರ್ತದೆ, ಇರಬೇಕು ಅಂತ ಸ್ನೇಹಿತರು. ನಿಜವಾಗ್ಲು ಎಲ್ಲಿ ಸ್ವಾರ್ಥ ಇರಲ್ವೋ ಅಲ್ಲಿ ಸಂಬಂಧಗಳು ತುಂಬ ಚೆನ್ನಾಗಿರುತ್ತೆ. ಹೌದಲ್ವ? ಸ್ನೇಹ ಆಗಲಿ, ಸಂಬಂಧ ಆಗಲಿ, ಎಲ್ಲಿ ಸ್ವಾರ್ಥ ಇರಲ್ವೋ ಚೆನ್ನಾಗಿರುತ್ತೆ. ಹಾಗಾಗ್ಬಿಟ್ಟು ನಾನು ಯಾವುದೇ ಒಬ್ಬ ಮನುಷ್ಯ ತಾನು ಕೆಲಸ ಮಾಡುವಾಗ ಸಂತೋಷವಾಗಿರ್ತಾನೆ ಅಂದರೆ 2 ಕಾರಣ. ಒಂದು ಮನೆ, ಇನ್ನೊಂದು ನಾವು ಕೆಲಸ ಮಾಡ್ತಕ್ಕಂಥ ಜಾಗ. ಹಾಗಾಗ್ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ, ಇಷ್ಟು ಜನ ಜೀವನದಲ್ಲಿ ಇದ್ದೀನಿ ಅಂದರೆ ನಮ್ಮ ಮನೆಯವರು ಸಹ, ನಮ್ಮ ಮಕ್ಕಳು ಸಹ ಅದಕ್ಕೆ ಸಹ ಕಾರಣರಾಗಿದ್ದಾರೆ. ನಾನು ಯಾವತ್ತೂ ಅವರನ್ನು ಮರೆಯೋದಿಲ್ಲ. ನಾನು ಅವ್ರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗಾಗ್ಬಿಟ್ಟು ನನ್ನ ಗೆಳೆಯನ ಬಗ್ಗೆ ಒಂದೇ ಒಂದು ಸಂಖ್ಯೆ ಹಾಡ್ತಿದ್ದಾರಲ್ಲ, ಒಂದೇ ಒಂದು ಹಾಡಾಡ್ತೀನಿ. ಹಾಡಾಡ್ಬಿಟ್ಟು ನಾಟಕ ಶುರು ಮಾಡ್ತೀವಿ. ಆಡೋಣೋ ಬಾ ಗೆಳೆಯ, ಆಡೋಣೋ ಬಾ ಗೆಳೆಯ, ಆಡೋಣೋ ಬಾ ಮಿತ್ರ, ಜೋಡಿಲೆ ಗೆಳೆಯರ ಕೂಡಿ ಆಟವನಾಡುವ, ಜೋಡಿಲೆ ಗೆಳೆಯರ ಕೂಡಿ ಆಟವನಾಡುವ. ಆಡೋಣೋ ಬಾ ಗೆಳೆಯ, ಆಡೋಣೋ ಬಾ ಮಿತ್ರ, ಜೋಡಿಲೆ ಗೆಳೆಯರ ಕೂಡಿ ಆಟವನಾಡುವ, ನಾವು ಕೂಡಿ ಆಟವನಾಡುವ. ಹಾಸಂಗಿ ಹಾಸೋಣ, ಕವಣೆಯ ಚೆಲ್ಲೋಣ, ಹಾಸಂಗಿ ಹಾಸೋಣ, ಕವಣೆಯ ಚೆಲ್ಲೋಣ, ಕೂಡಿ ಆಟವನಾಡುವ, ಕೂಡಿ ಆಟವನಾಡುವ. ಆಡೋಣೋ ಬಾ ಗೆಳೆಯ, ಆಡೋಣೋ ಬಾ ಮಿತ್ರ, ಜೋಡಿಲೆ ಗೆಳೆಯರ ಕೂಡಿ ಆಟವನಾಡುವ, ನಾವು ಕೂಡಿ ಆಟವನಾಡುವ. ಹಸಿರು ಹಳದಿ ನಂದು ಕರೆದು ಕೆಂಪು ನಿಂದು, ಹಸಿರು ಹಳದಿ ನಂದು ಕರೆದು ಕೆಂಪು ನಿಂದು, ಕೂಡಿ ಆಟವನಾಡುವ, ನಾವು ಕೂಡಿ ಆಟವನಾಡುವ, ನಾವು ಕೂಡಿ ಆಟವನಾಡುವ. ಧನ್ಯವಾದಗಳು ಸರ್. ಎಲ್ಲ ಅರಸಾಪುರದ ಗ್ರಾಮಸ್ಥರಲ್ಲಿ, ಆಮೇಲೆ ನಮ್ಮ ಪೋಷಕರಲ್ಲಿ, 10 ಹಳ್ಳಿಯಲ್ಲಿ ಇರ್ತಕ್ಕಂಥ ನಮ್ಮ ಪೋಷಕರಿಗೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ತುಂಬ ಧನ್ಯವಾದಗಳು. ಹೀಗೆ ಗೋಪಿ ಸರ್ ಆಗಲಿ, ನಮ್ಮ ರಾಮಕೃಷ್ಣಯ್ಯ ಸರ್ ಆಗಲಿ, ಬಾಲ್ಯದಿಂದಲೂ ಸಹ ಈ ರೀತಿ ಕೂಡಿ ಆಟಗಳನ್ನು ಹಾಡ್ಕೊಂಡು ಬೀದಿ ನಾಟಕಗಳನ್ನ ಮಾಡಿಕೊಂಡು ನೀನಾಸಂ ಅಂತ ಪ್ರತಿಷ್ಠಿತ ಒಂದು ಸಂಸ್ಥೆಯಲ್ಲಿ ರಂಗ ತರಬೇತಿಯನ್ನು ಪಡ್ಕೊಂಡು ಬೆಂಗಳೂರು ವಿಶ್ವವಿದ್ಯಾಲಯ ಅನ್ನೋ ಒಂದು ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡ ಒಂದು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗ್ತಾರೆ. ಅದಷ್ಟೇ ಅಲ್ಲ, ನೀವೆಲ್ಲರೂ ನೋಡಿದ್ದೀರಾ, ಆನುಡಿ ಅನ್ನೋ ಗ್ರಾಮ, ರಮಾಪುರ ಅನ್ನೋ ಗ್ರಾಮ, ಒಂದು ಪುಟ್ಟ ಗ್ರಾಮದಲ್ಲಿ ಓದಂಥವರು ಬೀದಿ ನಾಟಕ ಮಾಡಿ ಜನಗಳಿಗೆ ಒಂದು ಜಾಗೃತಿ ಮೂಡಿಸಿದಂಥವರು ಒಂದು ವಿಶ್ವವಿದ್ಯಾಲಯದ ಕುಲಪತಿಗಳಾಗ್ತಾರೆ ಅಂದರೆ ಇವರ ಬದ್ಧತೆ ಮತ್ತು ಇವರ ಸ್ನೇಹ, ಇವರ ಒಂದು ಪರಿಶ್ರಮ ಎಲ್ಲವನ್ನೂ ಸಹ ಇವತ್ತು ಸ್ಮರಿಸಬೇಕಾಗಿದೆ. ಹಾಗೆ ಅವರ ಸ್ನೇಹ ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ, ಎಲ್ಲರ ಪರವಾಗಿ
ಯಾಕೆಂದ್ರೆ ಅಭಿನಂದನಾ ಕಾರ್ಯಕ್ರಮ ಇಷ್ಟಕ್ಕೆ ಮುಗಿಬಾರ್ದು. ನಾಟಕ ಪ್ರದರ್ಶನ ನಾವು ಮಾಡೇ ಮಾಡ್ತೀವಿ. ಆದರೆ ಮನದಾಳದ ಮಾತನ್ನ ನಾವು ಕೇಳಿಸ್ಕೋಬೇಕು, ನಮ್ಮ ಮೂರೂ ಸಂಘದವರು, ಮೂರೂ ಸಂಸ್ಥೆಯವರು ಕೇಳಿಸ್ಕೋಬೇಕು ಅಂದ್ರೆ ನಮ್ಮ ಆನಂದ್ ಸರ್ ಅವರು ಈಗ ನಮ್ಮ ಗೋಪಾಲಕೃಷ್ಣ ರಮಾಪುರ ಅವರ ಬಗ್ಗೆ ಒಂದೆರಡು ಅಭಿನಂದನಾ ನುಡಿಯನ್ನ ಹಾಡ್ಲಿಕ್ಕೆ ನಾವು ವೇದಿಕೆ ಮೇಲೆ ಬಯಸ್ತಾ ಇದ್ದೀವಿ. ಶ್ರೀಯುತ ಆನಂದ್ ಕುಮಾರ್ ಸರ್ ಅವರು. ಎಲ್ಲರಿಗೂ ಧನ್ಯವಾದಗಳು. ನನಗೆ ವೇದಿಕೆಯನ್ನು ಕೊಟ್ಟಂತಹ ರಾಮಕೃಷ್ಣಯ್ಯ ಸರ್ಗೆ ಅನಂತ ಧನ್ಯವಾದಗಳು. ಮಾತಾಡೋದಕ್ಕೆ ಏನು ಉಳಿದಿಲ್ಲ, ಶೂನ್ಯ ಭಾವ. ನೋಡಿ, ಮಹಾಭಾರತದಲ್ಲಿ ಒಂದು ಕಥಾ ಪ್ರಸಂಗ ಬರುತ್ತೆ. ನರನಾರಾಯಣರು ಅಂತಂದೇಳಿ, ಕೃಷ್ಣಾರ್ಜುನರು ಅಂತಂದೇಳಿ. ಅವರಿಬ್ಬರು ಜೋಡಿ ಕೃಷ್ಣಾರ್ಜುನರ ಥರನೇ ಇದೆ. ಕೃಷ್ಣಾರ್ಜುನರು ಯಾವತ್ತೂ ಅಗಲೇ ಇಲ್ಲ, ಪ್ರತಿ ಕ್ಷಣದಲ್ಲೂ ಜೊತೆಗೇ ಇದ್ರು ಅವರು. ಹಾಗೆಯೇ ನರನಾರಾಯಣರು ರಾಮಾಯಣಕ್ಕೆ ಬಂದಾಗ ರಾಮ ಲಕ್ಷ್ಮಣರು, ಮೂಲತಃ ಹೋದರೆ ನಾರಾಯಣ ಮತ್ತು ಆದಿಶೇಷ. ನಾನು ಅವ್ರ ಜೊತೆ ಕೆಲಸ ಮಾಡಿದ್ದು ಭಾಳ ಸಂತೋಷ ಆಯಿತು. ನಮ್ಮ ಈ ಒಂದು ಕಲಾಕ್ಷೇತ್ರಕ್ಕೆ ಅವರೊಂದು ಅಪೂರ್ವ ಕೊಡುಗೆ, ಈ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ. ನನ್ನ ಹತ್ರ ಏನು ಮಾತು ಉಳಿದಿಲ್ಲ. ಅವ್ರಿಗೆ ಒಳ್ಳೆ ಆಯುಷ್ಯ, ಆರೋಗ್ಯ, ಮತ್ತು ಸೆಕೆಂಡ್ ಹಾಫಲ್ಲಿ ಒಳ್ಳೆ ಕಲಾವಿದರಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಬಂದಿದ್ದಾರೆ ಅವರು. ಯಾರು ಗಮನಿಸಿಲ್ಲ ಅಂತ ಕಾಣಿಸುತ್ತೆ. ಮೊನ್ನೆ ಒಂದು 3 ತಿಂಗಳಿಂದ ದುಬೈಯಲ್ಲಿ ಪ್ರದರ್ಶನ ಕೊಟ್ಟರು. ಎಷ್ಟು ಸಂತೋಷ ಆಗ್ಬಿಡ್ತು ಅಂತಂದರೆ ಭಾಳ ಸಂತೋಷ ಆಯಿತು. ಈ ಒಂದು ಕುಗ್ರಾಮದ ಒಬ್ಬ ಶಿಕ್ಷಕ ದುಬೈಗೆ ಹೋಗಿ ಕಲಾ ಪ್ರದರ್ಶನ ಕೊಟ್ಟು ಬಂದಿದ್ದು. ಎಲ್ಲ ಜೋರಾಗಿ ಒಂದು ಚಪ್ಪಾಳೆ ಕೊಡಿ ಅವ್ರಿಗೆ. ಆಮೇಲೆ ನಾನು 8th ಒಂದು ಪಾಠ ಓದಿದ್ದೆ. ಬುದ್ಧನ ಒಂದು ಕ್ಷಣದಲ್ಲಿ ಅಂಗುಲಿ ಮಾಲನ್ನು ಬದಲಾಯಿಸಿದ್ರಂತೆ. ಅದೇ ಥರ ನನ್ನನ್ನು ಬದಲಾಯಿಸಿದ್ರು ಅವರು. ನಾನು ಅವ್ರಿಗೆ ಅನಂತ ಧನ್ಯವಾದಗಳು ಮತ್ತು ಶಿರಸಾಷ್ಟಾಂಗ ನಮಸ್ಕಾರಗಳು. ಅವರು ಬುದ್ಧ, ನಾನು ಅಂಗುಲಿ ಮಾಲ. ಇವತ್ತು ನನ್ನೇನಾದರೂ ಈ ಲೆವೆಲಲ್ಲಿ ನಿಲ್ಲಿಸೋರು ಅಂದರೆ ಅವರೇ ಕಾರಣ, ಗೋಪಾಲಕೃಷ್ಣಪುರನೇ. ಇಷ್ಟೇ ನಾನು ಮಾತಾಡೋದು. ಹೆಚ್ಚಾಗಿ ಮಾತಾಡೋದಕ್ಕೆ ನನ್ನ ಹತ್ರ ಮಾತುಗಳಿಲ್ಲ. ಧನ್ಯವಾದಗಳು ಸರ್. ಈ ಎಲ್ಲ ಸಹೋದ್ಯೋಗ ಮಿತ್ರರು ಮಾತಾಡ್ತೀವಿ ಅಂತ ಹೇಳ್ತಾರೆ, ಆದರೆ ನಿಮ್ಮ ಮೇಲೆ ಒಂದು ಕಾಳಜಿ, ಬೇಗ ಶುರು ಮಾಡಬೇಕು ನಾಟಕನ. ಯಾಕೆಂದರೆ ಒಳ್ಳೊಳ್ಳೆ ರಿಯಾಲಿಟಿ ಶೋಗಳನ್ನೆಲ್ಲ ಬಿಟ್ಟು ಬಂದಿದ್ದೀರಾ. ಅದೆಲ್ಲ ಅನರ್ಥ ಆಗಬಾರ್ದಲ್ಲ ಟಿ ವಿ ನೋಡೋದು ಬಿಟ್ಟು. ಅದಕ್ಕಾಗಿ ಈಗ ನಾಟಕ ಆರಂಭ ಮಾಡ್ತೀವಿ. ಅದಕ್ಕೆ ಮುಂಚಿತವಾಗಿ ನಮ್ಮ ಗುರುಗಳಿಗೆ ಶ್ರೀಯುತ ಪ್ರೊಫೆಸರ್ ಡಾಕ್ಟರ್ ಕೆ ರಾಮಕೃಷ್ಣಯ್ಯ ಸರ್ ಅವರಿಗೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಅರಸಾಪುರ ಒಂದು ಶಿಕ್ಷಕ ವೃಂದದವರು ಎಲ್ಲರೂ ಸೇರಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದು ವಿಶೇಷ ಅಭಿನಂದನೆ. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದೆ, ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಡಿಸಿಗಿನ್ನ ಮಿಗಿಲಾದಂಥ ಒಂದು ಹುದ್ದೆ VC, ಉನ್ನತ ಶಿಕ್ಷಣ ಇಲಾಖೆಯಲ್ಲಿ, ಅದರ ವಿಶ್ವವಿದ್ಯಾಲಯದ ಮೊದಲನೇ ಅಧಿಕಾರಿ ಅಂದರೆ ಅದು VCನೇ. ಅಂತಹ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸತಕ್ಕಂಥ ಡಾಕ್ಟರ್ ಕೆ ರಾಮಕೃಷ್ಣಯ್ಯ ಸರ್ ಅವರಿಗೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಅರಸಾಪುರ ಶಿಕ್ಷಕ ವೃಂದದವರೆಲ್ಲರೂ ಸೇರಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಬರಲಿ ಜೋರಾದ ಚಪ್ಪಾಳೆ. ಬನ್ನಿ ಫೋಟೋ ಬೇಗ. ಯಾರಾದರೂ ಸ್ಟೂಡೆಂಟ್ ಪ್ಲೀಸ್. ಧನ್ಯವಾದಗಳು. ಸಹೋದ್ಯೋಗ ಮಿತ್ರರ ಕಡೆಯಿಂದ ಆನಂದ್ ಕುಮಾರ್ ಸರ್ ಅವರು ಮಾತಾಡಿದ್ರು. ಇನ್ನು ಕೇವಲ 2 ನಿಮಿಷದಲ್ಲಿ ನಮ್ಮ ಮಂಜಣ್ಣ ಅವರು, ಇದೇ ಗ್ರಾಮದ ಮಂಜಣ್ಣ ಅವರು 2 ನಿಮಿಷದಲ್ಲಿ 2 ಮಾತುಗಳನ್ನ ಹಾಡಬೇಕು ಅಂತ ಅವರಲ್ಲಿ ನಾವು ಕೇಳ್ಕೊಳ್ತೇವೆ. ದಯಮಾಡಿ 2 ಮಾತು ಗೋಪಿ ರಾಮಾಪುರ ಊರಿನ ಪರವಾಗಿ, ಇಡೀ ಊರಿನ ಪ್ರತಿನಿಧಿಯಾಗಿ ಮಾತಾಡಿದ್ರು. ಎಲ್ಲ ನನ್ನ ಪೂಜ್ಯ ಗುರುಗಳಿಗೆ ವಂದಿಸುತ್ತಾ, ಹಾಗೂ ಪುಟಾಣಿಗಳೇ, ಊರಿನ ಗ್ರಾಮಸ್ಥರೇ, ಈ ದಿನ ನಮಗೆಲ್ಲ ಒಂದು ಹೆಮ್ಮೆ ತರಬೇಕಂತ ನಮ್ಮ ಗೋಪಾಲಕೃಷ್ಣ ಸಾರು ತುಂಬ ಕಡೆ 203 ಕಡೆ ನಾಟಕ ಆಡಿ ಈಗ ನಾಡದವ್ರಿಗೆ ಸೆಂಡಪ್ ಇದೆ. ಅದಕ್ಕೆ ದಯವಿಟ್ಟು ನಮ್ಮ ಊರಲ್ಲಿ ಆಡಲೇಬೇಕು ನಾಟಕ ಅಂತೇಳಿ ಅವರು ದುಬೈಗೆ ಹೋಗಿ ಪ್ರಶಸ್ತಿ ಪಡ್ಕೊಂಡ್ಬಂದಿದ್ದಾರೆ. ಅವ್ರಿಗೂ ನಿಮ್ಮ ಎಲ್ಲರ ಪರವಾಗೂ, ಊರಿನ ಪರವಾಗೂ ಧನ್ಯವಾದಗಳನ್ನ ಹೇಳ್ತಾ, ಎಲ್ಲ ಪೂಜ್ಯ ಗುರುಗಳಿಗೆ ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಧನ್ಯವಾದಗಳು ಮಂಜಣ್ಣ ಅವ್ರಿಗೆ. ಈ ನಾಟಕ ಮಾಡಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಶಿವಕುಮಾರ್ ಯಾದವ್ ಮತ್ತು ಭರತ ಬಂದು ಹೇಳಿದ್ರು. ಆಮೇಲೆ ಅದಕ್ಕೆ ಒಂದು ನಿಮಿಷ ನಮ್ಮ ಶಿಕ್ಷಕ ವೃಂದದವರೆಲ್ಲ ಸಹಕರಿಸಿದಂತ ಎಲ್ರಿಗೂ ಧನ್ಯವಾದಗಳು ಸರ್.
ಇಲ್ಲಿ ನೆರೆದಿರುವಂಥ ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳು ಪಾಪ ಅವ್ರಿಗೂ ತುಡಿತಾ ಇರುತ್ತೆ. ನಾನು ಮಾತಾಡಬೇಕು ನಮ್ಮ ಜಿ ಕೆ ಸರ್ ಬಗ್ಗೆ ಅಂತ. ನಾವು 30ನೇ ತಾರೀಕು ಶಾಲೆಯಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರು ಎಲ್ಲರೂ ಬಂದು ಅವತ್ತು ಬಹಳ ಅದ್ಧೂರಿಯಾಗಿ ನಮ್ಮ ಜಿ ಕೆ ಸರ್ ಅವ್ರನ್ನ ಬೀಳ್ಕೊಡುಗೆ ಸಮಾರಂಭನ ನೀವು ಎಲ್ಲ ಭಾಗಿಯಾಗಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತ ಇದ್ದೀನಿ. ಈಗ ಸಮಯಾವಕಾಶ ಕಡಿಮೆ ಇರೋದ್ರಿಂದ ಯಾರಿಗೂ ಸಮೇತ ಹಳೆ ವಿದ್ಯಾರ್ಥಿಗಳಿಗೆ ನಾವು ಅವಕಾಶವನ್ನು ಕೊಡ್ಲಿಕ್ಕೆ ಆಗಲಿಲ್ಲ. ಅದು ನಮಗೂ ಒಂಥರ ಬೇಜಾರಾಗ್ತಿದೆ. ನಿಮ್ಗೆ ಅವಕಾಶ ಮುಂದಿನ ಮಂಗಳವಾರ ನಾವು ಕೊಡ್ತೀವಿ. ತಪ್ಪದೆ ಎಲ್ಲರೂ ಬಂದು ಸಹಕಾರವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ವಂದನಾರ್ಪಣೆ ಕಾರ್ಯಕ್ರಮ ನಮ್ಮ ಕಲಾಮೈತ್ರಿ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಸ್ಥೆ ಆನುಡಿ ವತಿಯಿಂದ ಹಾಗೂ ನಮ್ಮ ಮಂಟೇಸ್ವಾಮಿ ಕಥಾ ಪ್ರಸಂಗ ನಾಟಕದ ಬಳಗದಿಂದ ಎಲ್ಲ ವಂದನಾರ್ಪಣೆಯನ್ನು ನಾವು ಈಗ ಸಲ್ಲಿಸ್ತಾ ಇದ್ದೀವಿ. ಮೊದಲಿಗೆ ನಮ್ಮ ಶ್ರೀಮತಿ ದೇವಿಯವರು ಅನುಪಸ್ಥಿತಿಯಲ್ಲಿ ಶ್ರೀಮತಿ ಸರೋಜಮ್ಮ ಅವರಿಗೆ ಶ್ರೀ ವಜೀರ್ ಖಾನ್ ಐರವ್ರಿಗೆ ಬರಲಿ ಜೋರಾದ ಚಪ್ಪಾಳೆ. ನಿಮ್ಮ ಪ್ರೀತಿಯ ಶಿಕ್ಷಕರು ವಜೀರ್ ಖಾನ್ ಐ ಹಾಗೂ ಶ್ರೀ ಮಾರುತಿ GS ರವರು ಬನ್ನಿ. ಇದು ಅಭಿಮಾನ, ಶಿಕ್ಷಕರ ಅಭಿಮಾನ. ಶ್ರೀ ಆನಂದ್ ಕುಮಾರ್ SJ ರವರು, ಈಗ ನಮ್ಮ GK ಮಾಸ್ತರ್ ಅವ್ರ ಬಗ್ಗೆ ಮಾತನಾಡಿದಂಥ ಆನಂದ್ ಕುಮಾರ್ ಸರ್ ಅವರು. ಶ್ರೀಮತಿ ಮಂಜುಳಾ C ರವರು ಬನ್ನಿ ಜೋರಾದ ಚಪ್ಪಾಳೆ. ಇದು ನಿಜವಾದ ಅಭಿಮಾನ, ಶಿಕ್ಷಕರಿಗೆ ಕೊಡ್ತಕ್ಕಂಥ ಗೌರವ. ಚಪ್ಪಾಳೆ ಬರಲಿ ಅಂತ ಭಾವಿಸ್ತಾ ಶ್ರೀ ಗೋವಿಂದರಾಜ್ ಸರ್ ಅವರು, ಗೋವಿಂದರಾಜ್ SK ಹಾಗೂ ಶ್ರೀ ರಾಮೇಗೌಡ ಸರ್ ಅವರು ಹಾಗೂ ಈ ಕ್ಷೇತ್ರದ CRP ಶ್ರೀ ರುದ್ರಯ್ಯ ಮಾಸ್ಟರ್, ರುದ್ರಯ್ಯ MC ಸರ್ ಅವರು, ಶ್ರೀಮತಿ ಜಲಜಾಕ್ಷಿ M, ಶ್ರೀ ರಾಮಾಂಜನಪ್ಪ B ಅತಿಥಿ ಶಿಕ್ಷಕರು. ರಾಮಾಂಜನಪ್ಪ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೂ SDMC ಅಧ್ಯಕ್ಷರಾದಂಥ ನಿಮ್ಮ ಗ್ರಾಮದವರೇ ಆದಂಥ ಶ್ರೀಯುತ ದೇವರಾಜ್ ಸರ್ ಅವರು, ಮಂಜುನಾಥ್ ಸರ್ ಅವರು, ಮಂಜಣ್ಣ ಇದೇ ಗ್ರಾಮದ, ಜರೀನಾ ಮೇಡಮ್ ಅವ್ರಿಗೂ ಸಹ ನಮ್ಮ ಸಂಸ್ಥೆ ವತಿಯಿಂದ ಬರೀ ಜೋರಾದ ಚಪ್ಪಾಳೆ ಮೇಡಮ್ ಅವ್ರಿಗೆ. ಈ ಸುಂದರ ಸಂಜೆಯ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ನನ್ನ ಶಿಕ್ಷಕ ಬಂಧುಗಳೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಅರಸಾಪುರದ ಬಂಧು ಭಗಿನಿಯರೇ, DVG ಅವರು ಒಂದು ಮಾತು ಹೇಳಿದರೆ, ಸಾಹಿತ್ಯ ಕಲೆಯೊಂದು, ಸಂಗೀತ ಕಲೆಯೊಂದು, ಅಂಗಾಂಗ ಸಾಧನೆಗಳ ಕಲೆಯೊಂದು, ಸಂಗಳಿಸಲಿ ಕಲೆಗಳ ಅನ್ವಯವು ಚರಿಯಲಿ, ಮಂಗಳೋನ್ನತ ಕಲೆಯ ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಅಂತಹ ಕಲೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತಹ ದಿಗ್ಗಜರು ಇವತ್ತು ನಮ್ಮ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಲ್ಲಿ ರಾಮಕೃಷ್ಣಯ್ಯ ಸರ್ ಅವರು ಕುಲಪತಿಗಳು ಆಗಿದ್ದಾರೆ. ಕುಲಪತಿಗಳು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಮಿನಿಸ್ಟ್ರಿ ಪ್ರೋಟೋಕಾಲ್ ಎಲ್ಲ ಇರುತ್ತೆ. ಅಂತ ಒಂದು ದೊಡ್ಡ ಹುದ್ದೆಯನ್ನು ಅಲಂಕರಿಸಿ ಇವತ್ತು ಅರಸಾಪುರದಂಥ ಒಂದು ಕುಗ್ರಾಮದಲ್ಲಿ ಬಂದು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅದೊಂದು ತುಂಬ ಹೆಮ್ಮೆಯ ವಿಚಾರ. ಹಾಗೇನೆ ಇಲ್ಲಿ ವಂಚನೆ ಇಲ್ಲ, ಚಂಚಲತೆ ಇನಿತಿಲ್ಲ, ಮೇಲು ಕೀಳುಗಳೆಂಬ ಭೇದವಿಲ್ಲ, ಅಹಮಿಕೆಯ ನೆವಮಿಲ್ಲ, ದ್ವೇಷ ಗುಣಮಣವಿಲ್ಲ, ಸಣ್ಣತನ ಸಂಕೋಚ ಮೊದಲಿಗಿಲ್ಲ, ಎದೆ ಬಾನಗಲ ಹೃದಯ ತಿಳಿಗೊಳದಲು, ಭಾವಶುದ್ಧ ಸ್ಫಟಿಕ ಬೆಳದಿಂಗಳು ಅಂತ ಹೇಳಿ ಗೋಪಾಲಕೃಷ್ಣ ಅಡಿಗರು ಹೇಳಿದ್ದಾರೆ. ಅಂತಹ ಭಾವಶುದ್ಧ ಸ್ಫಟಿಕ ಬೆಳದಿಂಗಳ ಸ್ನೇಹಕ್ಕೆ ರಾಮಕೃಷ್ಣಯ್ಯ ಸರ್ ಅವರು ಮತ್ತು ನಮ್ಮ ಗೋಪಿ ಸರ್ ಅವರು, ಗೋಪಾಲಕೃಷ್ಣಪ್ಪ ಸರ್ ಅವರು ತುಂಬ ಉದಾಹರಣೆ ಆಗ್ತಾರೆ. ಅವರ ಸ್ನೇಹ ಹೀಗೆ ಜನ್ಮ ಜನ್ಮಾಂತರಗಳಲ್ಲಿ ಮುಂದುವರಿಲಿ. ಅವರ ಕಲಾ ಸೇವೆಯೂ ಸಹ ಜನ್ಮ ಜನ್ಮಾಂತರಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಂದುವರಿಲಿ ಅಂತ ನಾನು ಆಶಿಸ್ತಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಗೋಪಾಲಕೃಷ್ಣ ಮಾಸ್ತರ್ ಅವರ ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ಗೋಪಾಲಕೃಷ್ಣ ಅಡಿಗರ ಒಂದು ಕವನವನ್ನು ಹೇಳಿ ಅದ್ಭುತವಾಗಿ ಮಾತನಾಡಿದಂತಹ ಮೇಡಮ್ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳಿಗೆ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ಈ ಕಾರ್ಯಕ್ರಮದ ಯಶಸ್ಸಿಗೆ
ಮುಖ್ಯ ಕೇಂದ್ರ ಬಿಂದು ಅಂದರೆ ನಿಮ್ಮೆಲ್ಲರ ಉಪಸ್ಥಿತಿ, ಎಷ್ಟು ಉತ್ಸುಕತೆಯಿಂದ ಗೋಪಿ ಸರ್ ಅವರ ಸ್ಟೂಡೆಂಟ್ಸ್ ಎಲ್ಲ ಸೇರಿದ್ದೀರಿ. ನಿಮ್ಮೆಲ್ಲರಿಗೂ ಸಹ ಹಾಗೂ ಗ್ರಾಮಸ್ಥರಿಗೆ ಎಲ್ರಿಗೂ ಸಹ ಧನ್ಯವಾದ ನನಗೆ ಹೇಳ್ತಾ, ಇನ್ನು ಕೇವಲ 5 ನಿಮಿಷಗಳಲ್ಲಿ ನಮ್ಮ ನಾಟಕ ಪ್ರಾರಂಭ ಆಗುತ್ತೆ. ದಯಮಾಡಿ ಸಹಕರಿಸಬೇಕು. ಇಲ್ಲಿ ಮುಂದೆ ಎಲ್ಲ